ನಮಸ್ಕಾರ. ನಮ್ಮ ಅಡುಗೆ ಮನೆಯಲ್ಲಿರೋ ಸಾಂಬಾರ್ ಪದಾರ್ಥಗಳು ಬರೀ ಊಟಕ್ಕೆ ರುಚಿ ಕೊಡುತ್ತಾ ಅಥವಾ ಅದ್ರಲ್ಲೇನಾದ್ರೂ ನಮ್ಮ ಆರೋಗ್ಯದ ಗುಟ್ಟು ಅಡಗಿದ್ಯಾ? ಬನ್ನಿ, ಇವತ್ತು ನಾವೊಂದು ಪಾಪ್ಯುಲರ್ ಆನ್ಲೈನ್ ವಿಡಿಯೋದಲ್ಲಿ ಸಿಕ್ಕಿರೋ ತಲೆಮಾರುಗಳಿಂದ ಬಂದಿರೋ ಒಂದಿಷ್ಟು ಇಂಟ್ರೆಸ್ಟಿಂಗ್ ಹೆಲ್ತ್ ಟಿಪ್ಸ್ ಬಗ್ಗೆ ಮಾತಾಡೋಣ. ಈ ಪ್ರಶ್ನೆ ನಿಜವಾಗ್ಲೂ ಯೋಚನೆ ಮಾಡೋ ಹಾಗಿದೆ ಅಲ್ವಾ? ನಮ್ಮ ಹಿರಿಯರು ಮಾಡ್ತಿದ್ದ ಸಣ್ಣ ಸಣ್ಣ ದೈನಂದಿನ ಅಭ್ಯಾಸಗಳಲ್ಲೇ ನಮ್ಮ ಆರೋಗ್ಯದ ಸೀಕ್ರೆಟ್ ಅಡಗಿದ್ಯಾ? ಸರಿ, ಆಗಿದ್ರೆ ಬನ್ನಿ ಈ ಹುಡುಕಾಟ ಶುರು ಮಾಡೋಣ. ಒಂದಿಷ್ಟು ಇಂಟ್ರೆಸ್ಟಿಂಗ್, ಆಮೇಲೆ ಕೆಲವೊಂದ್ಸಲ ಕೇಳಿದ್ರೆ ಶಾಕ್ ಆಗೋ ಥರ ಇರೋ ಟಿಪ್ಸ್ ಎಲ್ಲ ನೋಡ್ತಾ ಹೋಗೋಣ. ಸರಿ, ಮೊದ್ಲಿಗೆ ನಮ್ಮ ಕಿಚನ್ ಅನ್ನೇ ಒಂದು ಮೆಡಿಕಲ್ ಶಾಪ್ ತರ ಹೇಗೆ ಯೂಸ್ ಮಾಡ್ಕೋಬಹುದು ಅಂತ ನೋಡೋಣ. ಅಂದ್ರೆ ಚಿಕ್ಕಪುಟ್ಟ ಆರೋಗ್ಯದ ಸಮಸ್ಯೆಗಳಿಗೆ ನಮ್ಮ ಅಡುಗೆ ಮನೆಯಲ್ಲೇ ಇರೋ ಸಾಮಾನುಗಳಿಂದ ಹೇಗೆ ಪರಿಹಾರ ಕಂಡುಹಿಡ್ಕೋಬಹುದು ಅಂತ ಇಲ್ಲಿ ಹೇಳಲಾಗಿದೆ. ಬಾಯಿ ಹುಣ್ಣಿನ ಸಮಸ್ಯೆ, ಇದು ನಮ್ಮಲ್ಲಿ ತುಂಬಾ ಜನಕ್ಕೆ ಕಾಮನ್ ಆಗಿ ಬರ್ತಾ ಇರುತ್ತೆ ಅಲ್ವಾ? ಅದಕ್ಕೆ ಇಲ್ಲೊಂದು ಸಿಂಪಲ್ ಆದ ತುಂಬಾನೇ ಸರಳವಾದ ಪರಿಹಾರ ಇದೆ. ನೋಡಿ, ಎಷ್ಟು ಸಿಂಪಲ್ ಆಗಿದೆ ಅಲ್ವಾ ಬಾಯಿ ಹುಣ್ಣಿನ ಪರಿಹಾರ. ಜಸ್ಟ್ ಊಟ ಆದ್ಮೇಲೆ ಒಂದು ಸಣ್ಣ ಬೆಲ್ಲದ ತುಂಡು ತಿಂದ್ರೆ ಸಾಕು. ಈಗಿನ ಕಾಲದ ಮೆಡಿಸಿನ್ಸ್ಗಳಿಗೆಲ್ಲ ಹೋಲಿಸಿದ್ರೆ ಇದರಿಂದ ಸೈಡ್ ಎಫೆಕ್ಟ್ಸ್ ಕೂಡ ಇರಲ್ಲ, ಆರಾಮಾಗಿ ಮನೇಲೂ ಸಿಗುತ್ತೆ. ಇದೇ ತರ ಸಿಂಪಲ್ ಆಗಿರೋ ಟಿಪ್ಸ್ ಇನ್ನೂ ಇವೆ. ಸ್ಕಿನ್ ಪ್ರಾಬ್ಲಮ್ಸ್ಗೆ ಅರಿಶಿಣ ಮತ್ತು ಸಾಸಿವೆ ಎಣ್ಣೆ ಮಿಕ್ಸ್ ಮಾಡಿ ಹಚ್ಚೋದು, ಆಮೇಲೆ ಬೆನ್ನು ನೋವಿದ್ರೆ ಹಾಲಿಗೆ ಸೋಂಪು ಪುಡಿ ಹಾಕಿ ಕುಡಿಯೋದು. ಇಲ್ಲಿ ಗಮನಿಸ್ಬೇಕಾದ್ದೇನೆಂದ್ರೆ ಹೊರಗಿನಿಂದ ಆರೈಕೆ, ಒಳಗಿನಿಂದ ಪೋಷಣೆ ಎರಡಕ್ಕೂ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸರಿ, ಈ ಚಿಕ್ಕಪುಟ್ಟ ಸಮಸ್ಯೆಗಳನ್ನ ಬಿಟ್ಟು ಈಗ ಸ್ವಲ್ಪ ಸೀರಿಯಸ್ ಆದ ವಿಷಯಕ್ಕೆ ಬರೋಣ. ಅದೇನಪ್ಪಾ ಅಂದ್ರೆ ನಮ್ಮ ಹೃದಯದ ಆರೋಗ್ಯ. ಇದನ್ನ ಕಾಪಾಡ್ಕೊಳ್ಳೋಕೆ ಅಂದ್ರೆ ಪ್ರಿವೆಂಟ್ ಮಾಡೋಕೆ ಒಂದು ಟಿಪ್ ಇದೆ. ರವೆ ಉಪ್ಪಿಟ್ಟು ಅಥವಾ ಕೇಸರಿ ಭಾತ್ ಅಂದ್ರೆ ಸೂಜಿಕ ಹಲ್ವಾ. ಇದನ್ನ ರೆಗ್ಯುಲರ್ ಆಗಿ ತಿಂದ್ರೆ ಹಾರ್ಟ್ ಅಟ್ಯಾಕ್ ರಿಸ್ಕ್ ಕಮ್ಮಿ ಆಗುತ್ತೆ ಅನ್ನೋದು ಕೇಳೋಕೆಷ್ಟು ಇಂಟ್ರೆಸ್ಟಿಂಗ್ ಆಗಿದೆಯಲ್ವಾ? ನಾವು ಸಾಮಾನ್ಯವಾಗಿ ಇದನ್ನ ಒಂದು ಸ್ವೀಟ್ ಅಂತ ತಿಂತೀವಿ, ಆದ್ರೆ ಇಲ್ಲಿ ಇದನ್ನ ಒಂದು ಹೆಲ್ತ್ ಪ್ರೊಟೆಕ್ಟರ್ ಅಂತ ಹೇಳಿದ್ದಾರೆ. ಓಕೆ, ಬರೀ ಏನ್ ತಿನ್ಬೇಕು ಅನ್ನೋದು ಮಾತ್ರ ಮುಖ್ಯ ಅಲ್ಲ, ನಮ್ಮ ಡೈಲಿ ಹ್ಯಾಬಿಟ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ನಾವು ಮಾಡೋ ಚಿಕ್ಕ ಚಿಕ್ಕ ಬದಲಾವಣೆಗಳು ಹೇಗೆ ದೊಡ್ಡ ರಿಸಲ್ಟ್ ಕೊಡಬಹುದು ಅಂತ ಈಗ ನೋಡೋಣ. ಈ ಸ್ಲೈಡ್ನಲ್ಲಿ ಒಂದು ರೀತಿ ಡೈಲಿ ಹೆಲ್ತ್ ರೂಲ್ಸ್ ಲಿಸ್ಟ್ ಇದೆ. ಪ್ರತಿದಿನ ನುಚ್ಚಕ್ಕಿ ಗಂಜಿ ತಿನ್ನೋದ್ರಿಂದ ಹಿಡಿದು ರಾತ್ರಿ ಹೊತ್ತು ಜಾಸ್ತಿ ಅನ್ನ ತಿನ್ಬಾರ್ದು ಅನ್ನೋವರೆಗೂ ಈ ಎಲ್ಲಾ ಟಿಪ್ಸ್ ಒಂದು ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲ್ ಎಷ್ಟು ಮುಖ್ಯ ಅಂತ ಹೇಳುತ್ತೆ. ನೋಡಿ, ನಮ್ಮ ಆರೋಗ್ಯ ಅಂದ್ರೆ ಬರೀ ಊಟ ಅಲ್ಲ, ನಮ್ಮ ದೇಹವನ್ನ ನಾವು ಹೇಗೆ ನೋಡ್ಕೋತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಸೊ ಈಗ ನಾವೇ ನಮ್ಗೆ ಮಾಡ್ಕೋಬೋದಾದ ಒಂದಿಷ್ಟು ಸಿಂಪಲ್ ಸೆಲ್ಫ್ ಕೇರ್ ಪ್ರಾಕ್ಟೀಸಸ್ ಬಗ್ಗೆ ತಿಳ್ಕೊಳ್ಳೋಣ. ರಾತ್ರಿ ನಿದ್ದೆ ಬರಲ್ಲ ಅಂತ ಕಷ್ಟಪಡೋರಿಗೆ ಇಲ್ಲೊಂದು ಸಿಂಪಲ್ 3 ಸ್ಟೆಪ್ಸ್ ಸೊಲ್ಯೂಷನ್ ಇದೆ. ಮೊದಲು ಮಲಗೋಕೆ ರೆಡಿಯಾಗಿ, ಆಮೇಲೆ ಪಾದದ ಕೆಳಭಾಗಕ್ಕೆ ಸಾಸ್ವೆ ಎಣ್ಣೆ ಹಚ್ಚಿ ನಿಧಾನಕ್ಕೆ ಮಸಾಜ್ ಮಾಡಿ. ಇದು ಬರೀ ಫಿಸಿಕಲ್ ಆಕ್ಷನ್ ಅಲ್ಲ, ಇದು ಮೈಂಡ್ನ ರಿಲ್ಯಾಕ್ಸ್ ಮಾಡೋ ಒಂದು ಟೆಕ್ನಿಕ್ ಕೂಡ ಹೌದು. ಹಾಗೇನೆ ನಮ್ಮ ಕಣ್ಣು, ಉಗುರು ಈ ಥರ ನಮ್ಮ ಸೌಂದರ್ಯ ಮತ್ತೆ ಆರೋಗ್ಯದ ಬಗ್ಗೆನೂ ಗಮನ ಕೊಡಬೇಕು. ಸೊ ಕಣ್ಣು ಮತ್ತೆ ಉಗುರುಗಳ ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ ಕೆಲವು ಸ್ಪೆಸಿಫಿಕ್ ಟಿಪ್ಸ್ ಇವೆ. ಇಲ್ನೋಡೆ, ಕಣ್ಣಿನ ದೃಷ್ಟಿ ಚೆನ್ನಾಗಿರೋಕೆ ಬಾಯಲ್ಲಿ ನೀರ್ ತುಂಬಿಕೊಂಡು ಕಣ್ಣಿಗೆ ಕ್ಲೀನ್ ನೀರನ್ನ ಹಾಕ್ಕೋಬೇಕು. ಅದೇ ರೀತಿ ಉಗುರುಗಳು ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ಬಿಸಿ ಎಣ್ಣೆಯಿಂದ ದಿನ ಮಸಾಜ್ ಮಾಡೋದ್ರಿಂದ ಅವು ಮುರಿಯೋದು ಕಮ್ಮಿ ಆಗುತ್ತೆ. ನಮ್ಮ ದೇಹದ ಪ್ರತಿಯೊಂದು ಪಾರ್ಟ್ಗೂ ಇಂಪಾರ್ಟೆನ್ಸ್ ಕೊಡೋ ಈ ರೀತಿ ಇದೆಯಲ್ಲ, ನಿಜಕ್ಕೂ ಗ್ರೇಟ್. ಇಲ್ಲಿವರೆಗೂ ನೋಡಿದ್ದೆಲ್ಲ ಓಕೆ, ಸ್ವಲ್ಪ ಕಾಮನ್ ಆಗಿರೋ ಟಿಪ್ಸ್ ಅಂತ ಅನ್ಸ್ಬಹುದು. ಆದ್ರೆ ಈಗ ನಾವು ಕೇಳೋಕ್ ಹೋಗ್ತಿರೋ ಕೆಲವು ಟಿಪ್ಸ್ ಇದೆಯಲ್ಲ, ಅವು ನಿಜಕ್ಕೂ ಸರ್ಪ್ರೈಸಿಂಗ್ ಆಗಿರುತ್ತೆ. ಬನ್ನಿ, ಸ್ವಲ್ಪ ವಿಚಿತ್ರ ಅನ್ಸೋ ಒಂದಿಷ್ಟು ಹೆಲ್ತ್ ಹ್ಯಾಕ್ಸ್ ಬಗ್ಗೆ ನಾಡೋಣ. ಸ್ನಾನ ಆದ್ಮೇಲೆ ಕಪ್ಪು ಉಪ್ಪನ್ನ ನೆಕ್ಕಿದ್ರೆ ಬೇಗ ಮುಪ್ಪು ಬರಲ್ವಂತೆ. ಇದು ಕೇಳೋಕೆ ಸ್ವಲ್ಪ ವಿಚಿತ್ರವಾಗಿರ್ಬೋದು, ಆದ್ರೆ ಇದು ತಲೆಮಾರುಗಳಿಂದ ಬಂದಿರೋ ಒಂದು ನಂಬಿಕೆ. ಇದ್ರ ಹಿಂದೆ ಏನಾದ್ರೂ ಸೈಂಟಿಫಿಕ್ ರೀಸನ್ಸ್ ಇರ್ಬೋದಾ ಅಂತ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಅಲ್ವಾ? ಯಂಗ್ ಆಗಿ ಕಾಣೋ ವಿಷಯಕ್ಕೆ ಬಂದ್ರೆ ಬರೀ ಉಪ್ಪಿನ ಟಿಪ್ ಮಾತ್ರ ಅಲ್ಲ, ನಾವು ತಿನ್ನೋ ಊಟದ ಬಗ್ಗೆನೂ ಒಂದು ಸಲಹೆ ಇದೆ. ಯೌವನವನ್ನ ಹಾಗೆ ಇಟ್ಕೊಳ್ಳಕ್ಕೆ ಇಲ್ಲಿದೆ ಇನ್ನೊಂದು ಫುಡ್ ಟಿಪ್. ಯಾವಾಗ್ಲೂ ಯಂಗಾಗಿ ಕಾಣ್ಬೇಕು ಅಂದ್ರೆ ರೊಟ್ಟಿ ಕಮ್ಮಿ ತಿನ್ಬೇಕಂತೆ. ಸಾಮಾನ್ಯವಾಗಿ ರೊಟ್ಟಿ ಅಂದ್ರೆ ಹೆಲ್ದಿ ಫುಡ್ ಅಂತ ಅನ್ಕೋತೀವಿ, ಆದ್ರೆ ಈ ಟಿಪ್ ಇದೆಯಲ್ಲ, ಇದು ನಮ್ಮನ್ನ ಬೇರೆ ರೀತಿ ಯೋಚನೆ ಮಾಡೋ ಹಾಗೆ ಮಾಡತ್ತೆ. ಊಟಕ್ಕೂ ಮತ್ತೆ ಯಂಗಾಗಿ ಕಾಣೋಕ್ಕೂ ಇರೋ ಲಿಂಕ್ ಇದೆಯಲ್ಲ, ಅದು ನಿಜಕ್ಕೂ ಕಾಂಪ್ಲೆಕ್ಸ್. ಹಾಗಾದ್ರೆ ನಾವು ಇವತ್ತು ನೋಡಿದ ಈ ಹಳೆ ಕಾಲದ ಟಿಪ್ಸ್ಗಳಲ್ಲಿ ಇವತ್ತಿನ ನಮ್ಮ ಫಾಸ್ಟ್ ಲೈಫ್ಗೆ ಯಾವುದು ಹೆಚ್ಚು ಸೂಟ್ ಆಗತ್ತೆ ಅಂತ ಅನ್ಸುತ್ತೆ? ಬೆಲ್ಲದ ಸಿಂಪ್ಲಿಸಿಟಿನಾ, ಪಾದಕ್ಕೆ ಮಸಾಜ್ ಮಾಡೋ ರಿಲ್ಯಾಕ್ಸೇಷನ್ನ, ಅಥವಾ ಆ ಕಪ್ಪುಪ್ಪಿನ ಸರ್ಪ್ರೈಸಾ? ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ ಮತ್ತೊಮ್ಮೆ ಸಿಗೋಣ.